ಟೀಮ್ ಸುಚೇತನ್ ಅವರ ಎನರ್ಜಿ ಎಲ್ಲರೂ ಕಣ್ಣರಳಿಸ್ಕೊಂಡು ನೋಡ್ತಾ ಇದ್ರು ಅಂತ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಅಂಡ್ ವಿ ಪಿ ಸರ್ ಎದ್ದು ನಿಂತು ಚಪ್ಪಾಳೆ ಹೊಡೆದಿದ್ದಾರೆ. ಶಿಶು ತಾನ್ಸೇನ್ ಜ್ಞಾನೇಶ ಹಾಡಬೇಕಾರೆ ಮೈ ರೋಮಾಂಚನ ಆಯಿತು ಎಲ್ರಿಗೂ. ಆ್ಯಂಡ್ ಒನ್ಸ್ ಅಗೇನ್ ಅರುಣ್ ಸರ್ ಆ್ಯಂಡ್ ಮ್ಯೂಸಿಷಿಯನ್ಸ್ಗೆ ದೊಡ್ಡ ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಈಗ ವಿ ಪಿ ಸರ್ ಎಲ್ಲ ಅಲ್ಲಿ ನಿಂತಿರುವ ಸ್ಪರ್ಧಿಗಳು ನೀವು ಚಪ್ಪಾಳೆ ಹೊಡಿಬೇಕು, ನಾವು ನಿಮ್ಮೊಂದಿಗೆ ಹೊಡಿತೀವಿ ಸುಚೇತನ್ ಸರ್ಗೆ. ಸರ್, ಜೀ ವಾಹಿನಿ ಅವರಿಗೆ ಕೊಟ್ಟಂಥ ಈ ಒಂದು ಜವಾಬ್ದಾರಿಯನ್ನು ಎಷ್ಟು ಸುಂದರವಾಗಿ ನಿರ್ವಹಿಸಿದ್ದಾರೆ ಕಡೆಯವರೆಗೂ. ಇವತ್ತು ಫಿನಾಲಿನಲ್ಲಿ ಈ ಸಾಂಗು ನನಗೆ ಭಾಳ ಇಷ್ಟ. ಅದನ್ನು ಈ ರೀತಿ ಕೂಡ ಪ್ರಸ್ತುತಪಡಿಸ್ಬೋದು ಒಂದು ಗ್ರೂಪಲ್ಲಿ ಅನ್ನೋದನ್ನು ನೀವೇನು ಮಾಡಿದ್ರೆ ಅದು ಕಡೆಯಲ್ಲಿ ಇವನು ಕಾಂಬಿನೇಷನ್ ತಾನು ಪೊಸಿಷನ್ ಅಂದರೆ ಕರೆಕ್ಟಾಗಿ ಆ ಬೀಟಲ್ಲಿ ಆ ಟೆಂಪೋನಲ್ಲಿ ಹಾಡ್ದ. ವಾಟ್ ಅ ಬ್ರಿಲಿಯಂಟ್ ಸ್ಟಾರ್ಟ್ ಇವತ್ತು ಗ್ರ್ಯಾಂಡ್ ಫಿನಾಲೆಗೆ. 5 ಜನ ಭಾಳ ಚೆನ್ನಾಗಿ ಡಿವೈಡ್ ಮಾಡಿದ್ರಿ. ಮತ್ತು ಫೀಮೇಲ್ ವಾಯ್ಸಸ್ ಓವರ್ ಡಾಮಿನೇಟ್ ಮಾಡಲಿಲ್ಲ, ಭಾವ ತುಂಬಿದ್ರು. ಅವನು ಅದರಲ್ಲಿ ಒಂದು ಬಲ ತುಂಬ್ದ, ಇವನು ಪ್ರಾಣ ತುಂಬ್ದ. ಏನು ಚೆನ್ನಾಗಿತ್ತು ಅಂದರೆ ಥ್ಯಾಂಕ್ ಯು ಅರುಣ್ ಸರ್, ಎಷ್ಟು ಅದರಲ್ಲಿ ಒಂದು ಕಲರ್ನ ಆ್ಯಡ್ ಮಾಡಿದ್ರು. ಆಲ್ ದ ವೆರಿ ಬೆಸ್ಟ್ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸರ್. ಅರ್ಜುನ್ ಸರ್, ಮದ್ವೇಶ್ ಯುವರ್ ಬ್ರಿಲಿಯಂಟ್ ಸ್ಟಾರ್ಟ್. ಅಂದರೆ ಹಾಡಿನ ಓಪನಿಂಗ್ ಆಲಾಪ್ ಏನಿದೆ ಭಾಳ ಚೆನ್ನಾಗಿತ್ತು. ಆ್ಯಂಡ್ ನನಗೆ ಸುಚೇತನ್ ಸರ್ದು ಟ್ರಿಕ್ ಭಾಳ ಇಷ್ಟ ಆಯಿತು. ನನಗೆ ಜ್ಞಾನೇಶನ್ನ ನೀವು ಯೂಸ್ ಮಾಡಿದ್ದು ಈ ಹಾಡಲ್ಲಿ, ಆ ಗ್ಯಾಪ್ಸಲ್ಲಿ ಅವ್ನು ಡಾನ್ಸ್ನ ತಂದಿದ್ದು ಐಡಿಯಾ ವಾಸ್ ವೆರಿ ಗುಡ್, ವೆರಿ ಗುಡ್. ಆ್ಯಂಡ್ ಇಟ್ ವಾಸ್ ಬ್ರಿಲಿಯಂಟ್ ಎಲ್ಲರೂ. ಆ್ಯಂಡ್ ಸ್ಪೆಷಲಿ ಅರುಣ್ ಸರ್, ಹ್ಯಾಟ್ಸ್ ಆಫ್ ಟು. ಇದು ಅಷ್ಟು ದೊಡ್ಡ ಸೌಂಡನ್ನ ನೀವು ಎಷ್ಟು ಚೆನ್ನಾಗಿ ಮ್ಯಾಚ್ ಮಾಡಿ ಎಲ್ಲರೂ ರಿದಮ್ ಸೆಕ್ಷನ್ ನುಡಿಸಿದೆ. ಐ ಆಮ್ ಸೋ ಹ್ಯಾಪಿ, ಇಟ್ ವಾಸ್ ವಂಡರ್ಫುಲ್ ಫಾರ್ ದಿಸ್. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಒಂದು ಹೆಣ್ಣು ನೊಂದು ಅತ್ತರೆ ಮಹಾಭಾರತ ಕಥನ ಉಳಿಯುವುದು ಅಂತ ಬರೆದಿದ್ದೀನಿ. ಇಂಥ ಪವಿತ್ರವಾದ ಅರ್ಥದಲ್ಲಿ ಪವಿತ್ರವಾದ ಕಾವ್ಯದ ಆ ಪವಿತ್ರ ನಾಯಕನ ನಾಮಸ್ಮರಣೆ ಇಲ್ಲಿ ಪ್ರಾರಂಭ ಆಯ್ತಲ್ಲ, ದಟ್ಸ್ ದ ಗ್ರೇಟೆಸ್ಟ್ ಸ್ಟಾರ್ಟ್. ಶುಭಾರಂಭ, ದಿ ಬೆಸ್ಟ್. ಆಕ್ಚುಲಾಗಿ ಇಲ್ಲಿ ಆಡಿಯನ್ಸ್ ಒನ್ಸ್ ಮೋರ್ ಅಂತಿದ್ರು, ಹಾಗಾಗಿ ಆಡಿಯನ್ಸ್ಗೋಸ್ಕರ ಮಾಡಿಸ್ಲೇಬೇಕು. ಕರೆಕ್ಟ್ ಸರ್. ಜ್ಞಾನೇಶ ಅಂಡ್ ಮದ್ವೇಶ್, ಕಮ್ ಆನ್, ರಾಕ್ ದ ಸ್ಟೇಜ್. ಬಾ ಫಸ್ಟ್ ಶಾಕ್ ಬಂದು ನಮ್ಮ ಹನುಮಂತ. ಹೌದು ಸರ್. ಹನುಮಂತ ನನಗೆ ಗೊತ್ತು, ಅವನು ಹೃದಯವಂತ, ಅದೃಷ್ಟವಂತ, ಒಳ್ಳೆ ಮನ್ಸಿರೋನು, ಒಳ್ಳೆ ಗಾಯಕ ಅಂತ ಗೊತ್ತು. ಆದರೆ ಅವನು ವಿದ್ಯಾವಂತ ಅಂತ ಹೇಮಂತ್ ಇವತ್ತು ತೋರಿಸ್ಬಿಟ್ರು. ಅವನ ಕೈಲಿ ಆ ಸಾಲುಗಳನ್ನು ಅಷ್ಟು ಶುದ್ಧವಾಗಿ ಹಾಡಿಸೋದು ಬಹಳ ದೊಡ್ಡ ಕೆಲಸ. ಅದು ಅದ್ಭುತ ಹೇಮಂತ್ ಸರ್. ಆಮೇಲೆ ಇಬ್ಬರು ಮಕ್ಕಳು ನಮ್ಮ ವಸುಶ್ರೀ ಹಾಗೂ ಕೀರ್ತನ ಅವರು ಎಷ್ಟು ಶುದ್ಧವಾಗಿ ಹಾಡಿದ್ರೆ. ಬಟ್ ಇದಕ್ಕೆಲ್ಲಕ್ಕೂ ಒಂದು ಕನ್ನಡದ ಬಾವುಟ ನಮ್ಮ ಕಂಬದ ರಂಗಯ್ಯ ಹಾರಿಸಿದ್ನಲ್ಲ, ಆ ಪವರು, ಆ ರೇಂಜಲ್ಲಿ ಹಾಡೋದು ಇಸ್ ನಾಟ್ ಈಸಿ. ಭಾಳ ಫುಲ್ ಪವರ್ ಕೊಟ್ಟು ಹಾಡಿದ್ದೀರಾ. ಯಾರು ಮೊದಲು ಯಾರು ಏನು ಅನ್ನೋದು ಇನ್ನೊಂದು ಕೆಲವು ಗಂಟೆಗಳಲ್ಲಿ ಗೊತ್ತಾಗುತ್ತೆ. ಬಟ್ ಅದ್ಭುತವಾದ ಪ್ರಯತ್ನ ಅಂತ ನಾನು ಹೇಳಬಲ್ಲೆ. ಒಟ್ಟಾರೆ 4 ಜನ, ಅಫ್ಕೋರ್ಸ್ ವಿಜೇತ್ ಇಲ್ದಿರೋದು ಅದೊಂದು ಇದು. ಬಟ್ ಅದನ್ನು ಓವರ್ಕಮ್ ಮಾಡಿದ್ದೀರಾ ನೀವುಗಳು ಸೇರಿ 4 ಜನ. ಯು ರಿಯಲಿ ಡನ್ ಯುವರ್ ಬೆಸ್ಟ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಪಿ ಸರ್. ಅರ್ಜುನ್ ಸರ್, ಒಂದು ನಿಜವಾದ ಎಫರ್ಟ್ ಅನ್ನೋದು ಈ ತಂಡದಿಂದ ನಾನು ಕಂಡೆ ಇವತ್ತು. ಮುಖ್ಯವಾಗಿ ಒಬ್ಬೊಬ್ಬರು ಇಂಡಿವಿಜುವಲ್ ಆಗಿ ಅವರವ್ರ ಸ್ಟ್ರೆಂತ್ನ. ಫಸ್ಟ್ ಹನುಮಂತ ಸ್ಟಾರ್ಟ್ ಮಾಡ್ದ. ಹನುಮಂತ ಇಷ್ಟು ದಿನ ಏನು ಮಾಡಿರಲಿಲ್ಲ, ಅದನ್ನು ಒಂದೇ ಸತಿ ಗ್ರ್ಯಾಂಡ್ ಫಿನಾಲಲ್ಲಿ ನಾನು ಮಾಡ್ಬೋದು ಅನ್ನೋ ಥರ ಮಾಡಿ ತೋರಿಸಿದ್ದಾನೆ. ಔಟ್ಸ್ಟ್ಯಾಂಡಿಂಗ್, ಹೆಡ್ಸ್ ಆಫ್ ಟು ಹೇಮಂತ್ ಸರ್. ಅದು ತಮಾಷೆ ಅಲ್ಲ ಅವ್ರನ್ನ ಆ ರೀತಿನಲ್ಲಿ ಟ್ರೈನ್ ಮಾಡೋದು. ಆ್ಯಂಡ್ ನೆಕ್ಸ್ಟ್ ಕೀರ್ತನ ತೊಗೊಂಡ್ಲು. ಕೀರ್ತನ ವಾಸ್ ಔಟ್ಸ್ಟ್ಯಾಂಡಿಂಗ್. ಮತ್ತು ಅವ್ರಿಗೆ ಕರೆಕ್ಟಾಗಿ ಮ್ಯಾಚ್ ಆಗೋ ಟೋನಿನ ಹಾಡನ್ನು ಹುಡುಕಿದ್ದು ನನಗೆ ಭಾಳ ಇಷ್ಟ ಆಯ್ತು ಸರ್. ನೀವು ಕರೆಕ್ಟಾಗಿ ಫೈಂಡ್ ಔಟ್ ಮಾಡಿದರೆ ಯಾವ ಟೋನಲ್ಲಿ ಅವ್ಳು ಮ್ಯಾಚ್ ಆಗ್ತಾಳೆ. ಆ್ಯಂಡ್ ವಸುಶ್ರೀ ಅವ್ರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ವಿ. ಕಂಬದ ರಂಗಯ್ಯವರು ಅವರ ಸ್ಟ್ರೆಂತು, ಆ ಕನ್ನಡತನ, ಆ ಸಿಂಗಿಂಗು, ಓಪನ್ ಸಿಂಗಿಂಗು, ಆ ಸ್ಟ್ರೆಂತ್ ಎಲ್ಲವೂ ಚೆನ್ನಾಗಿ ಅದನ್ನು ತಿಳ್ಕೊಂಡು ಮಾಡಿದ್ದಾರೆ ಮೆಂಟರು. ಇಟ್ ವಾಸ್ ಔಟ್ಸ್ಟ್ಯಾಂಡಿಂಗ್. ಭಾಳ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಗ್ರೇಟ್. ಇದು ಕೂಡ ಗ್ರೇಟೇ. ನಮ್ಮ ಸುಚೇತನ್ ತಂಡದವರು ಆಡಿದ ಹಾಡು ಒಂದು ಭಾರತೀಯ ಸಂಸ್ಕೃತಿಯ ರುಚಿ. ನಮ್ಮ ಹೇಮಂತ್ ಈ ತಂಡ ಹಾಡಿದ ಹಾಡು ನಮ್ಮ ಕನ್ನಡದ ನೆಲದ ರುಚಿ. ಇದು ಕರ್ನಾಟಕದ ರುಚಿ, ಕಾಳಿದಾಸನ ರುಚಿ ಮತ್ತು ಕನ್ನಡದ ರುಚಿ. ಭಾಳ ಚೆನ್ನಾಗಿತ್ತು. ನನಗೊಂದು ಗೊತ್ತಾಯಿತು,
ಹನುಮಂತನ ಬಗ್ಗೆ ಇರುವ ನಿರೀಕ್ಷೆ ನಿನಗೆ ಅರ್ಥ ಆಗಬೇಕು. ಒಂದೇ ಸಾಲು ಆ ರಾಜ್ಕುಮಾರ್ ಅವರ ಸಾಲು ಆಡಿದ್ದಕ್ಕೆ ಇಡೀ ಸಭೆ ರೋಮಾಂಚನ ಆಗೋಯ್ತು. ಅಂದರೆ ನಿನ್ನ ಬಗ್ಗೆ ಅಷ್ಟು ದೊಡ್ಡ ನಿರೀಕ್ಷೆ ಇದೆ. ಹನುಮಂತ ನಿಂತಾದಾದರೆ ರಂಗ ನಿನಗೆ ಪರೀಕ್ಷೆ ಕಣೋ, ನಿನಗೆ ಮುಂದೆ ಇರುವ ಅಗ್ನಿ ಪರೀಕ್ಷೆ ಎಂಥದ್ದು ಅಂತ ಈ ವೇದಿಕೆಯಲ್ಲಿ ಗೊತ್ತಾಯಿತು. ಈ ಒಂದು ನಿರೀಕ್ಷೆ ಕನ್ನಡದಿಂದ ನಿಂದು ಪರೀಕ್ಷೆ ಕನ್ನಡದವರಿಂದ ಒಟ್ಟು ಟೋಟ್ಲಾಗಿ ಅದ್ಭುತವಾದ ಪ್ರತಿಭೆಗಳು ಕನ್ನಡವನ್ನು ಹಿಡಿದು ಬಂದಿದ್ದೀರಾ. ಕನ್ನಡ ಹಿಡಿದವನಿಗೆ ಯಾವತ್ತೂ ಜಯವಿದೆ. ಆಲ್ ದಿ ಬೆಸ್ಟ್ ಅಪ್ಪ. ಥ್ಯಾಂಕ್ ಯು ಮಹಾಗುರುಗಳೇ. ಓಕೆ, ಈಗ ಗ್ರೂಪ್ ಚಾಲೆಂಜಿಗೆ ಅನುರಾಧ ಭಟ್ ತಂಡವನ್ನು ಸ್ವಾಗತಿಸುವಂತಹ ಸಮಯ. ಸ್ವಾಗತಿಸಿ ಅಂಕಿತಾ ಕುಂಡು, ಶ್ರೀ ಹರ್ಷ, ವರ್ಣ ಚವಾನ್, ಮೆಹಬೂಬ್ ಸಾಬ್, ದರ್ಶನ್ ಹಾಗೂ ಅಭಿಸ್ಯಂತ್ ಆನ್ ಸ್ಟೇಜ್ ಪ್ಲೀಸ್. ಜೋಡಿಸಿ ಮೇಳಕ್ಕೆ ಶ್ರುತಿ ಸೇರಿಸಿ ನಿಮಗಾಗೆ ಹಾಡಲು. ಆಹಾ, ಸನ್ಫ್ಲವರ್ ಟೀಮ್ ಎಲ್ಲೋ ಬ್ಯೂಟಿಫುಲ್ ಆಗಿ ಸನ್ಶೈನ್ ಥರ ಬಂದಿದ್ದಾರೆ. ಜೇನಿನ ಸವಿಯನ್ನು ಕೊಟ್ಟಂತಹ ತಂಡ ನಮ್ಮ ಅನುರಾಧ ಅವರ ತಂಡ. ಎಷ್ಟು ಮಧುರವಾಗಿತ್ತು ನಿಮ್ಮ ಜರ್ನಿ ಅನ್ನೋದನ್ನ ನೋಡೋಣ. ವಿಟಿ ಪ್ಲೀಸ್. ಒಂದು ಸೂಪರ್ ಕಂಪ್ಲೀಟ್ ಜರ್ನಿ ಅಂತ ಹೇಳಿದರೆ ತಪ್ಪಾಗಲ್ಲ. ರಾಕ್ಷಸರ ತಂಡ ಇದು ಅನುರಾಧ ಭಟ್ ಅವರ ತಂಡ. ಅನುರಾಧ ಅವರೇ, 6 ಸ್ಪರ್ಧಿಗಳ ಪೈಕಿ ಸೋಲೋ ಪರ್ಫಾರ್ಮೆನ್ಸ್ಗೆ ಯಾರನ್ನ ಉಳಿಸ್ಕೋತಾ ಇದ್ದೀರಾ? ಅಂಕಿತಾ ಕುಂಡು ಅವ್ರನ್ನ ಸೋಲೋ ಹಾಡೋದಕ್ಕೆ ಉಳಿಸ್ಕೋತೀನಿ. ಈಗ ಐ ಕ್ಯಾನ್ ಸ್ಮೆಲ್ ದಿಸ್ ಸ್ಟ್ರಾಟಜಿ. ನಾನು ಬೇರೆ ಹೆಸರನ್ನ ಎಕ್ಸ್ಪೆಕ್ಟ್ ಮಾಡಿದೆ. ನಾನು ಏನು ಸ್ಟ್ರಾಟಜಿ ಅಂತ ಕೇಳ್ಬೋದ ನಾನು? ಏನಿಲ್ಲ ಸ್ಟ್ರಾಟಜಿ, ಅವರು ಎಲ್ಲರೂ ತುಂಬ ಚೆನ್ನಾಗಿ ಹಾಡ್ತಾರೆ. ಅಂಕಿತಾ ಕುಂಡು ಅವ್ರಿಗೆ ಸೋಲೋ ಹಾಡೋಕ್ಕೆ ತುಂಬಾ ಅವಾಗಿಂದ ಇಷ್ಟಪಟ್ಟಿದ್ರು. ಅದಕ್ಕೆ ಆದರೆ ಒಂದು ವಿಷಯ ಇಲ್ಲಿ ಕ್ಲಿಯರ್ ಇದೆ, ಇದು ಬರೀ ಅನುರಾಧ ಅವ್ರ ಡೆಸಿಷನ್ ಮಾತ್ರ ಅಲ್ಲ, ಇದು ಒಂದು ಟೀಮ್ ಡೆಸಿಷನ್. ಇದು ನಮಗೆಲ್ರಿಗೂ ಗೊತ್ತು ಈ ಜರ್ನಿಯನ್ನು ನೋಡಿದಾಗ. ಆ್ಯಂಡ್ ಟೀಮ್ ಅನುರಾಧ, ಆಲ್ ದ ವೆರಿ ಬೆಸ್ಟ್. ಅಂಕಿತಾ, ಸೋಲೋ ಪರ್ಫಾರ್ಮೆನ್ಸ್ಗೆ ರೆಡಿಯಾಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್. ದರ್ಶನ್, ಮೆಹಬೂಬ್ ಸಾಬ್, ಅಭಿಸ್ಯಂತ್, ವರ್ಣ ಹಾಗೂ ಶ್ರೀ ಹರ್ಷ, ಆಲ್ ದ ವೆರಿ ಬೆಸ್ಟ್. ರಾಕ್ ದ ಸ್ಟೇಜ್. ಏಳುಮಲೆ ಮುದ್ದು ಮಾದಪ್ಪನ್ಗೆ ಉಘೆ ಉಘೆ. ಶಿವರಾತ್ರಿಗೂ ಮುನ್ನ ಈ ವೇದಿಕೆ ಮೇಲೆ ಶಿವನ ಮಂತ್ರೋಚ್ಚಾರಣೆಯನ್ನ ತಂದಿದ್ದಕ್ಕೆ ಧನ್ಯವಾದಗಳು.